ಕರ್ಕೊಂಡು ಪಿ ಎಚ್ ಪೂಜಾರ್ ಹಾಗೂ ತಳವಾರ್ ಸಾಬಣ್ಣ. ಮಾನ್ಯ ಸಭಾಪತಿಗಳೇ, ಅವಕಾಶಕ್ಕಾಗಿ ವಂದನೆ ಸಲ್ಲಿಸ್ತಾ ಇದ್ದೇನೆ. ಗಣಿ ಮತ್ತು ಭೂ ವಿಜ್ಞಾನ ಹಾಗೂ ತೋಟಗಾರಿಕೆ ಸಚಿವರಲ್ಲಿ 594 ಪ್ರಶ್ನೆಯನ್ನು ಕೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಇಬ್ಬರು ಉತ್ತರ ಕೊಡಿ. ಉತ್ತರ ಒದಗಿಸಲಾಗಿದೆ. ಕೇಳಿ ಪೂಜಾ ಇವರು ಸಾಬಣ್ಣ ಯಾರ್ದು? ಮಾನ್ಯ ಸಭಾಪತಿಗಳೇ, ಒಂದು ನಿಮಿಷ ಅವ್ರು ಕೇಳಿ. ಇಬ್ಬರು ಅವರು ಕ್ವಶನ್ ಹಾಕ್ಯಾರ, ಆಮೇಲೆ ಕೇಳಿ ಕೊಡ್ತೀನಿ. ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 594 ಪ್ಲಸ್ 495 ಗಣಿ ಮತ್ತು ಭೂ ವಿಜ್ಞಾನ ಉತ್ತರ ಕೇಳ್ರಿ. ಅವ್ರು ಕೇಳ್ಯಾರ, ಮತ್ತೆ ನೀವು ಕ್ವಶನ್ ಕೇಳ್ತಿರಲ್ಲ. ಸನ್ಮಾನ್ಯ ಸಭಾಪತಿಗಳೇ, ತಮಗೂ ಸಹ ಸರಿಯಾಗಿ ಮಾಹಿತಿ ಇದೆ. ಉತ್ತರ ಕರ್ನಾಟಕದ ರೈತರ ಜೀವಾಳವಾಗಿರ್ತಕ್ಕಂಥ ಹಾಗೂ ತುಂಬ ಯಶಸ್ವಿಯಾಗಿ ನಡೀತಿರುವ ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕುರಿತು ಈ ಪ್ರಶ್ನೆ ಇದೆ ಸರ್. ಈಗ ಅಲ್ಲಿರ್ತಕ್ಕಂಥ ಆತಂಕ ಏನಾಗಿದೆ ಅಂದರೆ, ಸರ್ಕಾರವು ಈ ತೋಟಗಾರಿಕೆ ವಿಶ್ವವಿದ್ಯಾಲಯವನ್ನು ಮುಚ್ಚುತ್ತಾ ಇದೆ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಸಂಯೋಜಿತ ಕಾಲೇಜುಗಳು, ಸಂಸ್ಥೆಗಳು, 10 ತೋಟಗಾರಿಕಾ ಮಹಾವಿದ್ಯಾಲಯಗಳು, 12 ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರಗಳು, 12 ತೋಟಗಾರಿಕಾ ವಿಸ್ತರಣಾ ಘಟಕಗಳು 24 ಜಿಲ್ಲೆಗಳಲ್ಲಿ ವಿಸ್ತರಣೆಗೊಂಡಿದೆ. ಇವೆಲ್ಲವನ್ನು ಅವರು ಹೊಸದಾಗಿ ಸ್ಥಾಪನೆಗೊಂಡಿರ್ತಕ್ಕಂಥ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯಗಳಿಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆತಂಕ ಇದೆ. ಇದರ ಸತ್ಯವೇ ಅಂತಕ್ಕಂಥದ್ರ ಬಗ್ಗೆ ನಂದು ಮೂಲ ಪ್ರಶ್ನೆ ಸರ್. ಆಮೇಲೆ ಉಳಿದಕ್ಕೆ ಹೇಳ್ತೀನಿ. ಮಾನ್ಯ ಸಭಾಪತಿಗಳೇ, ನಾನು ಕೇಳಿದ್ದು ಉತ್ತರ ಕರ್ನಾಟಕದ ಬಾಗಲಕೋಟೆಯಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾಲಯ 18 ವರ್ಷಗಳಿಂದ ತೋಟಗಾರಿಕೆ ಬೆಳೆಗಳಿಗೆ ಸಂಬಂಧಿಸಿದಂತೆ ಯಶಸ್ವಿಯಾಗಿ ಶೈಕ್ಷಣಿಕ ಮತ್ತು ಸಂಶೋಧನಾ ಚಟುವಟಿಕೆಗಳು ಕೈಗೊಳ್ಳುತ್ತಿರುವುದು ಸರ್ಕಾರಕ್ಕೆ ಗಮನಕ್ಕೆ ಬಂದಿದೆ ಅಂತ ಕೇಳಿದ್ದೀನಿ. ಹೌದು ಅಂತ ಹೇಳಿದ್ದಾರೆ. ಮಾನ್ಯ ಸಭಾಪತಿಗಳೇ, ಈ ವಿಶ್ವವಿದ್ಯಾಲಯ 10 ತೋಟಗಾರಿಕಾ ಮಹಾವಿದ್ಯಾಲಯಗಳನ್ನು ಹೊಂದಿದಂಥದ್ದು, 12 ಸಂಶೋಧನಾ ಹಾಗೂ ವಿಸ್ತೀರ್ಣ ಕೇಂದ್ರಗಳನ್ನು ಹೊಂದಿದಂಥದ್ದು, 12 ತೋಟಗಾರಿಕಾ ವಿಸ್ತರಣಾ ಘಟಕಗಳು, ICRP ಸೆಂಟರ್, ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಹೊಂದಿ ರಾಜ್ಯದಲ್ಲಿಯೇ ಅತ್ಯಂತ ದೊಡ್ಡದಾದ ಕೃಷಿ ಕ್ಷೇತ್ರದ, ರೈತಾಪಿ ಕ್ಷೇತ್ರದ ವಿಶ್ವವಿದ್ಯಾಲಯವಾಗಿ ಬೆಳೆದು ನಿಂತಂಥದ್ದು. ಈಗಾಗಲೇ ಇಷ್ಟು ವರ್ಷಗಳ ಅವಧಿಯಲ್ಲಿ ಕಳೆದ 7 ವರ್ಷಗಳು ಪ್ರತಿ ವರ್ಷ ICAR ಸಂಸ್ಥೆಯು ಮಾಡುವ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಪರೀಕ್ಷೆಯಲ್ಲಿ ಸತತವಾಗಿ ದೇಶದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗಳಿಸುವ ಮೂಲಕ ಪ್ರಥಮ ಸ್ಥಾನದಲ್ಲಿದ್ದಂಥ. ಏನು ಮಾಡ್ಬೇಕು ಹೇಳಿ, ಏನು ಮಾಡ್ಬೇಕು ಅಲ್ಲ, ಇದಕ್ಕೆ ಎಲ್ಲದಕ್ಕೂ ಒಪ್ಕೊಂಡಿದ್ದಾರೆ, ಪ್ರಶಸ್ತಿಗಳನ್ನು ಬಂದಿದೆ. ಅದಕ್ಕೆ ಏನು ಮಾಡ್ಬೇಕು ಹೇಳಿ. ದೇಶದಲ್ಲೇ ನಂಬರ್ 1 ಇದೆ. ಇವತ್ತು ನಾನು ಕೇಳಿದಂಥ 2ನೇ ಪ್ರಶ್ನೆಗೆ ಸಮರ್ಪಕವಾಗಿ ಉತ್ತರ ಕೊಟ್ಟಿಲ್ಲ. ಇದಕ್ಕೆ ಒಪ್ಕೊಂಡಿದ್ದಾರೆ, ಎಲ್ಲದಕ್ಕೂ ನಂಬರ್ 1 ಇದೆ, ದೇಶದಲ್ಲೇ 1ನೇ ಇದೆ, ಎಲ್ಲ ಪ್ರೈಸ್ಗಳು ಅದಕ್ಕೆ ಸಿಕ್ಕಿದೆ ಅಂತ ಒಪ್ಕೊಂಡಿದ್ದಾರೆ. ನಂಬರ್ 2 ಬರ್ರಿ. 2ನೇದಾಗಿ ಯಶಸ್ವಿಯಾಗಿ ನಡೆಯುತ್ತಿರುವ ಈ ತೋಟಗಾರಿಕೆ ವಿಶ್ವವಿದ್ಯಾಲಯಗಳ ಅಡಿಯಲ್ಲಿ ಬರುವ ಕೆಲವೇ ತೋಟಗಾರಿಕಾ ಕಾಲೇಜುಗಳನ್ನು ಪ್ರತ್ಯೇಕಿಸಿ ಹೊಸದಾಗಿ ಪ್ರಾರಂಭಿಸಿರುವ ಸಮಗ್ರ ಕೃಷಿ ವಿಶ್ವವಿದ್ಯಾಲಯಗಳಿಗೆ ವರ್ಗಾಯಿಸಿರುವುದು ನಿಜವೇ ಅಂತ ಹೇಳಿದ್ದೀನಿ. ಹೌದು ಅಂತ ಹೇಳಿ ಬಂದದ್ದಿಲ್ಲ ಪ್ರಶ್ನೆ ಸಭಾಪತಿಗಳೇ. ಈ ಉತ್ತರದಲ್ಲಿ ಸಮಂಜಸವಾಗಿ ಆ ಉತ್ತರ ಕೊಡಲೇ ಇಲ್ಲ ಅವರು. ಮಂಡ್ಯ ಜಿಲ್ಲೆ ವಿಶ್ವೇಶ್ವರಯ್ಯ ಕಾಲುವೆ ಫಾರಂನಲ್ಲಿ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯವನ್ನು ಇಂಟಿಗ್ರೇಟೆಡ್ ಯೂನಿವರ್ಸಿಟಿ ಸ್ಥಾಪಿಸುವುದಕ್ಕೆ ಸರ್ಕಾರದ ತಾತ್ವಿಕ ಅನುಮೋದನೆಯನ್ನು ನೀಡಿ ಕೃಷಿ ಇಲಾಖೆಯು ದಿನಾಂಕ 28/1/25 ಆದೇಶ ಹೊರಡಿಸಿರುತ್ತದೆ. ಮುಂದುವರೆದು ಕೃಷಿ ಇಲಾಖೆಯ ದಿನಾಂಕ 12/2/25 ಆದೇಶದಲ್ಲಿ ಇದು ವಿಶೇಷ ಇದಕ್ಕೆ ಈ ವಿಜ್ಞಾನಗಳ ವಿಶ್ವವಿದ್ಯಾಲಯಕ್ಕೆ ಮಂಡ್ಯದ ವಿಶೇಷಾಧಿಕಾರಿಗಳನ್ನು ನೇಮಿಸಿ ಬಾಗಲಕೋಟೆ ಕುಲಪತಿಗಳನ್ನು ಸಮಾಲೋಚಿಸಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಜನರು ಸಮಾಲೋಚನೆ ಮಾಡೇನ ಇಂಟಿಗ್ರೇಟೆಡ್ ಯೂನಿವರ್ಸಿಟಿ ಮಾಡ್ಲಿಕ್ಕೆ ಹೊರಟಿದ್ದೀವಿ ಅಂತ ಅನ್ನುವಂಥದ್ದು ಇದೆ. ಸಮಂಜಸವಾದಂತ ಅಲ್ಲ. ಹೇಳಿ, ತಾವೇನು ಹೇಳ್ತಿರೋದು ಸನ್ಮಾನ್ಯ ಸಭಾಪತಿಗಳೇ, ಈಗ ಇವರೇ ಮೊದಲನೇ ಪ್ರಶ್ನೆ ಅವ್ರದ್ದು ಹೇಳೋದಿಷ್ಟೇ. ಒಂದು ವಿಶ್ವವಿದ್ಯಾಲಯನ ಪ್ರಾರಂಭ ಮಾಡಿದ್ರಿ ರಾಜ್ಯಕ್ಕೆ, ನೀವು ತುಂಡು ಮಾಡಿ ಎಲ್ಲ ಯೂನಿವರ್ಸಿಟಿ ಕೊಟ್ಕೋತಾರ, ಮತ್ತೆ ಅದ್ಯಾಕೆ ಮಾಡ್ಬೇಕು ನೀವು? ಈಗ ಯೂನಿವರ್ಸಿಟಿ ಒಂದು ನಿಮಿಷ ಕೇಳ್ರಿ. ಈಗ ನೀವು ರಾಜೀವ್ ಗಾಂಧಿ ಯೂನಿವರ್ಸಿಟಿ, ಬೇರೆ ಯೂನಿವರ್ಸಿಟಿ ಮಾಡಿರಿ. ನಿಂಗೆ ಉತ್ತರ ಕರ್ನಾಟಕದಲ್ಲಿ ಇರುವಂಥ ಅದು ಒಂದು ವಿಶ್ವವಿದ್ಯಾಲಯ ನೀವೆಲ್ಲ ಕಡೆಗೆ ಸರಿಯಲ್ಲ, ಕಳಿಸಬಾರ್ದು ಅನ್ನೋ ಸ್ಪಷ್ಟ ಅವ್ರದ್ದು ಉದ್ದೇಶ ಐತಿ. ಕಳಿಸ್ಬೇಡ, ನಾನು ಸಹಿತ ಸಲಹೆ ಮಾಡ್ತೀನಿ.
ನಾನೇ ನಡೀರಿ ಮಾತಾಡೋರು ಉತ್ತರ ಹೇಳಿ. ಅಲ್ಲ ಕೊಡಪ್ಪ ಉತ್ತರ ಹೇಳಿ. ನಿಮ್ದು ಆಮೇಲೆ ಬರ್ತದ ನಿರಾಣಿ ಅವ್ರೆ. ಸನ್ಮಾನ್ಯ ಸಭಾಪತಿಗಳೇ, ಮೊದಲನೇ ಪ್ರಶ್ನೆ ಉತ್ತರ ಒಪ್ಕೊಂಡಾರ. ಈಗ ಎರಡನೇ ಪ್ರಶ್ನೆ ಉತ್ತರಕ್ಕೆ ಅಲ್ಲ ರ್ಯಾಂಕ್ ಬಂದದ್ದು ಈಗ ಒಪ್ಕೊಳ್ಬೇಕಲ್ಲ. ಅಲ್ಲ ಹೌದು, ನಾವು ಹೋಗಿದ್ವಿ ಕೊಡಕ್ಕೆ, ಎಲ್ಲ ಹೋಗಿದ್ವಿ ರ್ಯಾಂಕ್ಗಳು. ದಾವಣಗೆರೆಗೆ ಹೋಗಿದ್ದಿಲ್ಲ ಪುಣ್ಯ. ಹ್ಞೂ ರೀ. ಅದಕ್ಕೆ ಎರಡನೇ ಪ್ರಶ್ನೆದ ಬಗ್ಗೆ ಇಂಟಿಗ್ರೇಟೆಡ್ ಯೂನಿವರ್ಸಿಟೀಸ್ ಬಗ್ಗೆ ಇಬ್ಬರು ಪ್ರಶ್ನೆ ಏನಿದೆ ಅದು ಮುಖ್ಯವಾಗಿ ಹೇಳ್ಬೇಕಪ್ಪ ಅಂದರೆ ನಮ್ಮ ಎಲ್ಲ ಜನಪ್ರತಿನಿಧಿಗಳ ಒಂದು ಪ್ರೆಜರ್ನಿಂದ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ. ಕ್ಯಾಬಿನೆಟ್ನಲ್ಲಿ ಮಂಡ್ಯ, ಮೈಸೂರು, ಹಾಸನ ಈ ಭಾಗದಲ್ಲಿ ಒಂದು ಮೈಸೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಇದನ್ನು ಮಾಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಕ್ಯಾಬಿನೆಟ್ನಲ್ಲಿ ಮಂಡ್ಯ ಯೂನಿವರ್ಸಿಟಿಗೆ ಆ ದೃಷ್ಟಿಕೋನದಲ್ಲಿ ಆಗಿದೆ. ಇದ್ರ ಬಗ್ಗೆ ಮತ್ತು ಮುಖ್ಯವಾಗಿ ಪ್ರತಿಯೊಂದು ಹೋಗ್ಬೇಕು, ಪ್ರತಿಯೊಂದು ಡಿವೈಡ್ ಆಗಬೇಕು ಅಂತಂದು ಏನು ಸರ್ಕಾರದ ಗಮನಕ್ಕೇನು ಬಂದಿಲ್ಲ. ಜನಪ್ರತಿನಿಧಿಗಳ ಒಂದು ಡಿಮ್ಯಾಂಡ್ ಜಾಸ್ತಿ ಇತ್ತು. ಆ ಭಾಗದ ಎಲ್ಲ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸು, ಎಲೆಕ್ಟೆಡ್ MLAಸು ನಮಗೆ ಭಾಳ ದೂರ ಆಗುತ್ತೆ, ನಮಗೆ ಬಾಗಲಕೋಟೆ, ನಮಗೆ ಇಲ್ಲೇ ಮಾಡಿರಿ ಇಂಟಿಗ್ರೇಟೆಡ್ ಯೂನಿವರ್ಸಿಟಿ, ನಮಗೆಲ್ಲ ಮಾಡಿಕೊಡ್ರಿ ಅಂತ ದೃಷ್ಟಿಕೋನದಲ್ಲಿ ಇವತ್ತು ಏನು ಮುಖ್ಯಮಂತ್ರಿಗಳು ಎಲ್ಲ ನಮ್ಮ ಜನಪ್ರತಿನಿಧಿಗಳ ಒಂದು ಆಲೋಚನೆ ಮೇರೆಗೆ ಇವತ್ತು ಕ್ಯಾಬಿನೆಟ್ ಡಿಸಿಷನ್ ಆಗಿದೆ. ನೀವು ಅಲ್ಲಿ ಜನಪ್ರತಿನಿಧಿ ಕೇಳಿ, ಒಂದು ಪೂಜಾರಿ ಅಲ್ಲಿ ಜನಪ್ರತಿನಿಧಿ ಕೇಳಿ, ಅಲ್ಲಿ ಜನಪ್ರತಿನಿಧಿ ಕೇಳಬೇಕಲ್ಲ. ನೀವು ಏನ್ರಿ ಉತ್ತರ ಕರ್ನಾಟಕದ ಜನಪ್ರತಿಗಳನ್ನು ಮೀಟಿಂಗ್ ಮಾಡಬೇಕಲ್ಲ, ತೊಗೊಂಡು ಹೋಗ್ಬೇಕು ಬಿಡು ಕೇಳಬೇಕಲ್ಲ. ಅವ್ರನ್ನ ಈ ಲೆಕ್ಕ ಕೇಳ್ತೀರಿ? ಅಲ್ಲ ಮೊನ್ನೆ ಸಭಾಪತಿಗಳೇ, ಸನ್ಮಾನ್ಯ ಸಭಾಪತಿಗಳೇ, ಸರ್ ಒಂದೇ ನಿಮಿಷ. ಸನ್ಮಾನ್ಯ ಸಭಾಪತಿಗಳೇ, ಈಗಾಗಲೇ ವಿಶ್ವವಿದ್ಯಾಲಯಕ್ಕೆ ರ್ಯಾಂಕ್ ಕೊಟ್ಟಿದ್ದಾರೆ. 300 ಎಕರೆ ಜಮೀನಿನಲ್ಲಿ ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡಗಳಿದ್ದಾವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಪ್ರಾಧ್ಯಾಪಕರು ಮತ್ತು ವಿಜ್ಞಾನಿಗಳ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತಾರೆ. ಒಂದು ವೇಳೆ ಆ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಸಂಸ್ಥೆಗಳು ವರ್ಗಾವಣೆ ಆದರೆ ನಮಗೆ ವಿಶ್ವವಿದ್ಯಾಲಯ ತೆಗೆದಕ್ಕೆ ಏನೂ ತಕರಾರಿಲ್ಲ. ಈಗ ನಮಗೆ ಉತ್ತರ ಕರ್ನಾಟಕದ ರೈತರಿಗೆ ಅನುಕೂಲ ಆಗ್ತಾ ಇದೆ. ಅವ್ರ ರೈತರು ಈ ತೋಟಗಾರಿಕೆ ಬೆಳೆ ಬೆಳೆಯೋದ್ರ ಮುಖಾಂತರ ಅವರ ಆದಾಯ ಚೆನ್ನಾಗಿ ಆಗ್ತಾ ಇದೆ. ಅದಕ್ಕೆ ಸರ್ಕಾರವೇ ಕೊಟ್ಟಂತ ಆಗ್ತದೆ ಮತ್ತು ಅಲ್ಲಿರ್ತಕ್ಕಂಥ ಕಟ್ಟಡಗಳು ಮತ್ತು ಪ್ರಾಧ್ಯಾಪಕರುಗಳಿಗೆ ಕೆಲಸವಿಲ್ಲದಂತ ಆಗ್ತದೆ. ಇದು ಅಂಡರ್ ಯುಟಿಲೈಸೇಷನ್ ಆಗ್ತದೆ. ಸರ್ಕಾರವೇ ಇನ್ವೆಸ್ಟ್ ಮಾಡಲಿ ಪ್ರಾರಂಭ ಮಾಡಿದ್ದೆ. ಇದರಿಂದ ಸರ್ಕಾರ ತೆಗೆದುಕೊಳ್ತಕ್ಕಂಥ ಈ ನಿರ್ಧಾರವು ಇದು ಅಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯಕ್ಕೆ ಮತ್ತು ರೈತರಿಗೆ ಮರಣ ಶಾಸನ ಬರೆದಂತಾಗ್ತದೆ. ದಯವಿಟ್ಟು ತಾವು ತಮ್ಮ ಸರ್ಕಾರ ವಿಶ್ವವಿದ್ಯಾಲಯಗಳನ್ನು ಮುಸ್ತಕ್ಕಂಥ ಏನು ಅಭಿಯಾನ ಇದೆಯಲ್ಲ, ಆ ಅಭಿಯಾನವನ್ನು ದಯವಿಟ್ಟು ತಡೆಗಟ್ಟರಿ ಮತ್ತು ಇದನ್ನು ವರ್ಗಾವಣೆ ಮಾಡ್ತಕ್ಕಂಥದ್ದು ನಾನು ಕಠೋರವಾಗಿ ವಿರೋಧ ಮಾಡ್ತೀನಿ ಸರ್. ಮಾನ್ಯ ಸಚಿವರ ಮೂಲ ಕೇಳ ಇಚ್ಛೆ ಪಡ್ತಾ ಇದ್ದೀನಿ. ತಾವು ಏನು ಉತ್ತರ ಕೊಟ್ಟಿದ್ದೀರಿ, ವಿಶೇಷ ಅದಕ್ಕೆ ನೇಮಿಸಿ ಬಾಗಲಕೋಟೆ ಕುಲಪತಿಗಳೊಂದಿಗೆ ಸಮಾಲೋಚಿಸಿ ಅಂತ ಬರೆದಿದ್ದೀರಿ. ಇದು ಸತ್ಯಕ್ಕೆ ದೂರವಾದಂಥ ಸಂಗತಿ. ಇದು ಕುಲಪತಿಗಳು ಒಪ್ಪಿಗೆ ಕೊಟ್ಟಿಲ್ಲ, ಆಡಳಿತ ಮಂಡಳಿಯು ಕೂಡ ಚರ್ಚಿಸಿ ಒಪ್ಪಿಗೆ ಕೊಟ್ಟಿಲ್ಲ. ಈ ಸುಳ್ಳು ಯಾಕೆ ಹಿಡಿಸಿದ್ದೀರಿ, ಯಾಕೆ ವರದಿ ಕೊಟ್ಟಿದ್ದೀರಿ? ದಯಮಾಡಿ ಒಂದು ನಿಮಿಷ, ಇನ್ನೂ ಹೇಳ್ತಾ ಇದ್ದೇನೆ, ಒಂದು ನಿಮಿಷ. ಇದೊಂದು ಕೆಲಸ ಮಾಡಿ ಪೂಜಾರ, ದಯಮಾಡಿ ಅಲ್ಲ ಒಂದು ನಿಮಿಷ, ಇದು ಭಾಳ ಲೆಂಗ್ದಿ ಆಗ್ತಿದೆ. ಒಂದು ½ an hour ಕ್ವಶನ್ ಬರೆದು ಕೊಡಿ, ಹಾಕ್ತೀನಿ ಚರ್ಚೆಗೆ. ಕೊಡಿ, ದಯಮಾಡಿ ಕೊಡಿ, ಕೊಡಿ. ರೈಟ್ ಐವನ್ ಡಿಸೋಜಾ. ಯಾಕಂದ್ರೆ ಅಲ್ಲ ಮಾನ್ಯ ಸಭಾಪತಿಗಳು ಇನ್ನೊಂದು ಕಾನೂನು ಇರುವುದು ಬೇರೆ, ಅದ್ರ ಪ್ರಕಾರನೇ ಇರ್ತದೆ. ಯಾರು ಏನು ಸುಳ್ಳು ಹೇಳಕ್ ಹೋಗಲ್ಲ. ಅಲ್ಲ ಸುಳ್ಳು ಹೇಳಿ ಏನು ಮನೆಗೆ ಹೋಯೋದಿಲ್ಲ. ಅವರು ಏನ್ರಿ ಪೂಜಾರಿ ಅವರೇ, ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ, ಅವರು BC ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಎಲ್ಲಿದೆ ಅದು? ಕುತ್ಕೊಂಡ್ರಿ ಎಲ್ಲಿದೆ ಅದು? ಆಡಳಿತ ಮಂಡಳಿ ಒಪ್ಪಿಗೆ